ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. SSLC ಪರೀಕ್ಷೆ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ಗೆ ಸಂಬಂಧಿಸಿದಂತೆ ಈಗಾಗಲೇ ನಾವು ಇವ್ಯಾಲ್ಯೂಯೇಷನ್ ಆರ್ಡರ್ ಕಾಪಿ ಬಂದಿದೆ. ನಾವು ಈ ಒಂದು ಇವ್ಯಾಲ್ಯೂಯೇಷನ್ ಸೆಂಟರ್ಗೆ ಹೋಗಿದ ನಂತರ ನಾವು ಅಲ್ಲಿ ಲಾಗಿನ್ ಆಗಬೇಕಾಗ್ತದೆ. ಲಾಗಿನ್ ಆದ ನಂತರ ನಾವು ಇವ್ಯಾಲ್ಯೂಯೇಷನ್ ಮಾಡಿದ ಮೇಲೆ ಅಲ್ಲಿ ಬಂದಿರುವಂಥ ಅಂಕಗಳನ್ನು ಆನ್ಲೈನ್ನಲ್ಲಿ ನಾವು ಎಂಟ್ರಿ ಮಾಡಬೇಕು. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಆದ್ಮೇಲೆ ಫಸ್ಟ್ ಆಫ್ ಆಲ್ ನಾವು ಈ ಒಂದು ಯಾವ ರೀತಿ ಲಾಗಿನ್ ಆಗಬೇಕು, ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕು, ಒಂದು ವೇಳೆ ಪಾಸ್ವರ್ಡ್ ನಿಮಗೆ ಮಿಸ್ ಆಗಿದ್ದರೆ ಯಾವ ರೀತಿ ಪಾಸ್ವರ್ಡನ್ನು ನೀವು ಆಕ್ಸೆಸ್ ಮಾಡಬೇಕು. ಸೊ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತೇವೆ. ಸೊ ಆದಮೇಲೆ ಇದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡಿನ ಒಂದು SSLC ಮೇನ್ ಎಕ್ಸಾಮಿನೇಷನ್ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ಸಿನ ಒಂದು ಲಿಂಕ್ ಇದೆ. ಈ ಒಂದು ಲಿಂಕನ್ನು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ, ಅದನ್ನು ಬಳಸಿಕೊಂಡು ನೀವು ಲಾಗಿನ್ ಆಗ್ಬೋದು. ಸೊ ಆದಮೇಲೆ ಈ ರೀತಿ ಲಾಗಿನ್ ಬಂದಾಗ ಯೂಸರ್ ನೇಮ್ ಬಂದುಬಿಟ್ಟು ನಮ್ಮ ಒಂದು ಇವ್ಯಾಲ್ಯೂಯೇಟರ್ಸ್ ಒಂದು ID ಇರುತ್ತೆ, ನಂಬರ್ ಇರುತ್ತೆ. ಸೊ ಆ ಒಂದು ನಂಬರನ್ನು ನಾವು ಎಂಟ್ರಿ ಮಾಡಬೇಕಾಗ್ತದೆ. ಇನ್ನು ಪಾಸ್ವರ್ಡ್, ಸೊ ಪಾಸ್ವರ್ಡ್ ಅಂತ ಬಂದಾಗ ನೀವು ಕಳೆದ ಬಾರಿ ನಿಮಗೆ ಬಳಸಿರುವಂಥ ಪಾಸ್ವರ್ಡ್ ನೆನಪಿದ್ರೆ ಅದನ್ನು ಬಳಸಿ. ಅದರ್ವೈಸ್ ನೀವೇನು ಮಾಡಬೇಕು, ನ್ಯೂ ರಿಜಿಸ್ಟ್ರೇಷನ್ಗೆ ಹೋಗಿ. ಫಾರ್ಗೆಟ್ ಪಾಸ್ವರ್ಡ್ ವರ್ಕ್ ಆಗ್ತಾ ಇಲ್ಲ, ಸೊ ನ್ಯೂ ರಿಜಿಸ್ಟ್ರೇಷನ್ಗೆ ಹೋಗಿ ಇಲ್ಲಿ ಎಂಟರ್ ಇವ್ಯಾಲ್ಯೂಯೇಟರ್ ನಂಬರ್ ಅಂತ ಕೇಳಿದ್ದಾರೆ. ಸೊ ನಿಮ್ಮ ಒಂದು ಆದೇಶ ಪ್ರತಿಯಲ್ಲಿ ಇವ್ಯಾಲ್ಯೂಯೇಟರ್ ನಂಬರ್ ಇರ್ತದೆ. ಸೊ ಆ ಒಂದು ಇವ್ಯಾಲ್ಯೂಯೇಟರ್ ನಂಬರನ್ನು ಎಂಟ್ರಿ ಮಾಡಿ ಕೆಳಗಡೆ ವೀವ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಯಾವಾಗ ವೀವ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡ್ತೇವೆ ಆಗ ನಮಗೆ ಡಿಸ್ಟ್ರಿಕ್ಟ್ ನೇಮು, ತಾಲೂಕಾ, ಸ್ಕೂಲ್ ಟೈಪ್, ಸ್ಕೂಲ್ ನೇಮ್, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್, ಸ್ಕೂಲ್ ಅಡ್ರೆಸ್, ಎಕ್ಸಾಮಿನರ್ ನೇಮ್, KJD ನಂಬರ್, ಎಂಪ್ಲಾಯಿ ಇನ್ HRMS, ಡೇಟ್ ಆಫ್ ಬರ್ತ್, ಎವ್ರಿಥಿಂಗ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಸೊ ಇದಾದಮೇಲೆ ಕೆಳಗಡೆ ಕ್ವಾಲಿಫಿಕೇಷನ್ ಕೂಡ ಇದೆ. ಜನರಲ್ ಕ್ವಾಲಿಫಿಕೇಷನ್, ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಇದೆ. ಆಮೇಲೆ ಎಲ್ಲ ಒಂದು ಫ್ರೀಸ್ ಆಗಿರುತ್ತೆ, ಯಾಕಂದರೆ ಈಗಾಗಲೇ ನಾವು ಈ ವ್ಯಾಲ್ಯೂಯೇಟರ್ಗಾಗಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡುವಾಗ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಸೊ ಇದಾದ ನಂತರ ಎಕ್ಸಾಮಿನರ್ ಟೈಪ್ ಇದೆ, ಅಸಿಸ್ಟೆಂಟ್ ಎಕ್ಸಾಮಿನರ್ ಅಂತ ಇದೆ, ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಇಲ್ಲಿ ಇಷ್ಟೊಂದು ಮಾಹಿತಿ ನಮಗೆ ಇಲ್ಲಿ ಸಿಗ್ತದೆ. ಸೊ ಇಲ್ಲಿ ಯಾವುದೇ ರೀತಿಯ ಎಡಿಟ್ಗೆ ಅವಕಾಶ ಇಲ್ಲ. ಈಗ ನಾವು ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ಸೊ ಪಾಸ್ವರ್ಡ್ ಸೆಟ್ ಮಾಡುವಾಗ ಒಂದು ಇಂಪಾರ್ಟೆಂಟ್ ಏನಂದರೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಅಂದರೆ ಅದು $, ಈ ರೀತಿ ಒಂದು ಕ್ಯಾಪಿಟಲ್ ಆಲ್ಫಾಬೆಟ್ ಇರಬೇಕು, ಇನ್ನೊಂದು ಎಲ್ಲ ಸ್ಮಾಲ್ ಆಲ್ಫಾಬೆಟ್ಸ್ ಇರಬೇಕು ಮತ್ತು ನ್ಯೂಮರಿಕಲ್ ಅಂದರೆ ನಂಬರನ್ನು ಬಳಸಿಕೊಂಡು ಒಂದು ಪಾಸ್ವರ್ಡನ್ನು ನೀವು ಸೆಟ್ಟನ್ನು ಮಾಡಬೇಕು. ಸರಿ, ಇಷ್ಟೊಂದು ಸೆಟ್ ಮಾಡಿದ ಮೇಲೆ ಕೆಳಗಡೆ ಒಂದು ಮೊಬೈಲ್ ನಂಬರ್ ಆಲ್ರೆಡಿ ಎಂಟರ್ ಇದೆ. ಅದರ್ವೈಸ್ ಈ ಮೊಬೈಲ್ ನಂಬರನ್ನು ನೀವು ಚೇಂಜ್ ಮಾಡಿ ಗೆಟ್ OTP ಅಂತ ನೀವು ಕೂಡ ಅನ್ಬೋದು. ಸೊ ಆದಮೇಲೆ ಇಲ್ಲಿ ನಾನು OTPಯನ್ನು ಆಕ್ಸೆಸ್ ಮಾಡಿದ್ದೀನಿ. ಮಾಡಿ ಕೆಳಗಡೆ ಸಬ್ಮಿಟ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಸೊ ಸಬ್ಮಿಟ್ ಎಂಬ ಆಪ್ಷನ್ ಕ್ಲಿಕ್ ಮಾಡಿದಾಗ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬರುತ್ತೆ. ಓಕೆ ಅಂತ ನಾವು ನೋಡ್ಕೋಬೇಕು. ಸೊ ಆದಮೇಲೆ ಇಲ್ಲಿ ಒಂದು ಕ್ಲಿಯರ್ ಆಯಿತು ನಿಮಗೆ. ಇಲ್ಲಿ ಯಾವ ರೀತಿ ನಾವು ನಮ್ಮ ರಿಜಿಸ್ಟ್ರೇಷನನ್ನು ಮಾಡಬೇಕು. ಯೂಸರ್ ನೇಮ್ ಅಂತೂ ನಮ್ಮ ಒಂದು ಇವ್ಯಾಲ್ಯೂಯೇಟರ್ ID ನಂಬರ್ ಇರುತ್ತೆ. ಪಾಸ್ವರ್ಡನ್ನು ಈಗ ನಾವು ಸೆಟ್ ಮಾಡಿದ್ವಿ. ಸೊ ಈಗ ಮುಂದೆ ನೀವು ಎಕ್ಸಾಮ್ ಸೆಂಟರ್ಗೆ ಹೋದಾಗ ಈ ಒಂದು ಯೂಸರ್ ನೇಮ್ ಅಂದರೆ ನಿಮ್ಮ ಒಂದು ಇವ್ಯಾಲ್ಯೂಯೇಟರ್ IDಯನ್ನು ಎಂಟ್ರಿ ಮಾಡಿ, ಪಾಸ್ವರ್ಡ್ ಈಗ ಸೆಟ್ ಮಾಡಿರುವಂಥ IDಯನ್ನು ಎಂಟ್ರಿ ಮಾಡಿದಾಗ ನಿಮ್ಮ ಒಂದು ಲಾಗಿನ್ ಓಪನ್ ಆಗ್ತದೆ. ಅಲ್ಲಿ ನೀವು ವ್ಯಾಲ್ಯೂಯೇಷನ್ ಮಾಡಿದ ನಂತರ ಆ ನಂಬರ್ಗಳನ್ನು ನೀವು ಭಾಳಷ್ಟು ಸುಲಭವಾಗಿ ಅಲ್ಲಿ ಎಂಟ್ರಿ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಆದಮೇಲೆ ಈ ಒಂದು ಪ್ರೊಸೆಸನ್ನು ನೀವು ಮಾಡಿದರೆ ಅಲ್ಲಿ ಸಮಯಾವಕಾಶ ಅಲ್ಲಿ ನಿಮಗೆ ಮ್ಯಾನೇಜ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ಇವ್ಯಾಲ್ಯೂಯೇಟರ್ ರಿಜಿಸ್ಟ್ರೇಷನ್ ಫಾರ್ ಇವ್ಯಾಲ್ಯೂಯೇಷನ್ ಸಲುವಾಗಿ ಉಪಯೋಗವಾಗಿರ್ಬೋದು ಅಂತ ಭಾವಿಸಿ